ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಂಕೇಶ್ವರ ನಗರದ ಲಕ್ಷ್ಮೀ ಜಾತ್ರಾ ಲೆಕ್ಕಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಸುನೀಲ ಪರ್ವತರಾವ್ ಬಣದ ಆರೋಪ, ಮತ್ತೊಂದು ಕಡೆ 2016ರ ಜಾತ್ರಾ ಕಮಿಟಿಯ ಅಧ್ಯಕ್ಷ ಅಪ್ಪ ಸಾಹೇಬ್ ಶಿರಕೋಳಿ ಅವರ ಬಣದ ಪ್ರತ್ಯಾರೋಪಗಳ ಸುರಿಮಳೆಯಾಗಿದೆ. ಮೈಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಕೊನೆಗೆ ಅಂಗಾರ ಮುಟ್ಟಿ ಕಥೆ ಮುಗಿಸಿದ್ರು. ಆದ್ರೆ ನಮಗೆ ಮಾತನಾಡುವುದಕ್ಕೆ ಸರಿಯಾಗಿ ಅವಕಾಶ ಕೊಟ್ಟಿಲ್ಲ ಎಂಬ ಕಾರಣದಿಂದ ಮತ್ತೆ ಸುನೀಲ ಪರ್ವತರಾವ್ ಬಣದಿಂದ ಹೊರಗೆ ಬಂದು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಅದನ್ನ ತೋರಿಸುತ್ತೀವಿ ನೋಡಿ. ಮತ್ತೊಂದು ಹೇಳ್ತಾನೆ, ನಾವು ಖರ್ಚಿನ ರಿಸೀಟ್ ಕೇಳಿದೆವು, ಖರ್ಚಿನ ರಿಸೀಟು ಇಲ್ಲ ಅಂದ್ರು. ಅಂದ್ರೆ ಬಿಲ್ ಅಂತೀವಲ್ಲ ನಾವು, ಬಿಲ್ಗಳು ಇಲ್ಲ ಅಂದ್ರು. ಏನೇನು ಖರ್ಚು ಮಾಡಿದ್ರೆ ಬಿಲ್ ತೋರಿಸ್ರಿ, ಅದು ಬಿಲ್ ಇಲ್ಲ ಅಂದ್ರು. ಇಲ್ಲಿ ಏನ್ ನಿಮ್ಮ ಮುಂದೆ ಇಟ್ಟಂದ್ರು ಬುಕ್ ಕೊಟ್ಟರು, ಲೇಜರ್ ಕೊಟ್ಟರು, ಅವು ಕಂಪೇರ್ ಮಾಡಿದ್ವಿ, ಅದ್ರೊಳಗೂ ಡಿಫ್ರೆನ್ಸ್ ಮಾಡಿತು. ಖರ್ಚು ಮಾಡಿದ್ರು ಸರ್. ಈಗ ಅವ್ರು ಕೊಟ್ಟ ಲೆಕ್ಕದಾಗ ಏನಾದ್ರೂ ನಿಮ್ಗೆ ಅದ್ರ ಮೇಲೆ ಸಂಶಯ ಈಗ ಒಂದು ನಾವು ಕೇಳಿದ್ದಕ್ಕೆ ಅದಕ್ಕೆ ಅವ್ರ ಇದು ಕೊಡ್ಬೇಕಾಗ್ತೈತಿ, ಏನ ಪ್ರತಿ ಉತ್ತರ ಕೊಡ್ಬೇಕಾಗ್ತೈತಿ. ಈಗ 29 ಬುಕ್ ನಾವು ಮಿಸ್ಸಿಂಗ್ ಅದಾವತ್ತಂದ್ರೆ ಇವತ್ತು ನಾ ಇಲ್ಲೂ ಅಮರ್ನಾಗ ಆಗಲಿ ಅಲ್ಲಿ ಮೀಟಿಂಗ್ ನಾವು ಕೇಳಿ ನೀನೆ ನಮ್ಗೆ ಲೆಕ್ಕ ನೀವು ಕೊಟ್ರಿ, ಅದ್ರ ಬಗ್ಗೆ ನಾವೇನು ಮಾತಾಡೋದೇನು ಬೇಡ ಅಂತ ಅದಕ್ಕೆ ಮಾತಾಡಕ್ಕೆ ನಮ್ಗೆ ಆಸ್ಪದನ ಕೊಡ್ಲಿಲ್ಲ. ಕರೆಕ್ಟ್ ಅಲ್ಲೇ ನಂಗೆ ಮೈಕ್ ಇರ್ಲದ್ರಾಗ ಅಮರ್ನಾಗ ಕೇಳಿ ನೀವ ನಮ್ಗೆ ಹೇಳಿ ಲೆಕ್ಕ ಕೊಡ್ಸಿರಿ. ನಾ ಅಂಗಾರ ಮುಟ್ಟು ಹೇಳ್ತಾನೆ 29 ಬಿಲ್ ಬುಕ್ ದೇಣಿಗೆ ಪಾವತಿಗಳು ಮಿಸ್ ಅದಾವು. ಮತ್ತು ಇನ್ನ ಬಹಳಷ್ಟು ಅಪರಾಧ ಐತಿ. ಮತ್ತು ಅವ್ರ SBI ಅಕೌಂಟ್ ಐತಿ, ಅದು ನನಗೆ ಅದು ನಾಲೆಜ್ ಇಲ್ಲ, ಇವ್ರಿಗೆ ನಾಲೆಜ್ ಇಲ್ಲ. ಅದ್ರ ಬದಲ ಹೇಳ್ತೇವೆ ಅಂತಂದ್ರೆ ಅದಕ್ಕೆ ನಮ್ಗೆ ಒಟ್ಟು ಆಸ್ಪದ ಕೊಡಲಿ. ಯಾಕೆ ಮಾಡಲಿಲ್ಲ ಏನಿಲ್ಲ ಅವ್ರಿಗೆ ಏನು ಹೇಳು ಏನು ಬುದ್ಧಿ ಕೊಟ್ಟು ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ತೆರೆ ಅದನ್ನು ನೋಡಕ್ಕೆ ಅವ್ರು ನಮ್ಗೆ ಮಂದಿ ಮುಂದೆ ಪ್ರಸ್ತಾವ ಮಾಡಕ್ಕೆ ಕೊಡ್ಲಿಲ್ಲ. सगळेजण शंकरलिंग मठा समोर ते लावलेले असतात. त्यांच्या घराला अडचण करून घेऊन जागा देतात. 8-8 दिवस 15 दिवस ते सगळं शंकरलिंग मठाला देतात. आणि तिथं त्यांच्या गल्लीतच सगळे दुकान आहे, त्याच 5 लाख रुपये भाडं जमा झालंय. हे 17 लाख का होत नाही? माझं पैसे म्हणायचं कसं हे चुकीचं आहे. आणि कोण देत होते त्यांना दिलं असतं ना. हे 17 लाख रुपये आमच्या कमिटीचं नुकसान झालंय. मग ಈಗ ಬಸನಗೌಡ ಹೇಳ ಮದ್ದು ಖರ್ಚು ಅವ್ರ ಮಾಡ್ರು, ದೇವಿ ಪುಷ್ಪಾಲಂಕಾರ ಅವ್ರ ಮಾಡ್ರು, ಗ್ರಾನೈಟ್ ಖರ್ಚು ಮಾಡ್ರು, ಮತ್ತು ಅವ್ರ ಮನೆ ಮುಂದೆ ಗಾಂಧಿ ಚೌಕ್ನಾಗ ಲೈಟಿಂಗ್ ಮಾಡ್ರು, ಮತ್ತು ಏನೇನು ಅವ್ರ ಒಳ್ಳೆ ಕೆಲಸಗಳು ಮಾಡಿದಾರೆ. ನಾ ಏನು ಕೇಳ್ತಾನೆ, 17 ಲಕ್ಷ ನೀವು ಇಟ್ಕೊಂಡು ನೀವು ಒಳ್ಳೆ ಕೆಲಸ ಮಾಡ್ರನ್ನಕ್ಕದಕ್ಕಂದ್ರೆ ಏನಾದ್ರೂ ಅರ್ಥ ಏನಂತ ಹೇಳ್ರಿ ನೀವು. ಅವು ಜಾತ್ರೆ 17 ಲಕ್ಷ ಜೇಬದ್ದು ತೊಗೊಂಡಿವೆಲ್ಲ ಇದನ್ನ ಮಾಡ್ರು ಮ್ಯಾಗ್ ಅಂದ್ರೆ ಮತ್ತು ಬೇರೆ ಯಾವ್ದನ್ನ ಅನ್ನಕ್ ಮರ್ತಿರ್ಬೋದು. ಖರೆ ಅವ್ರು ಮಾಡಿದಾರ ಗೌಡ್ರು ಏನಾದಾರ ಠೀಕ್ ಐತೆ ಸತ್ತಿ. ಖರೆ ಅವ್ ಯಾವ ದುಡ್ಡಲ್ಲಿ ಮಾಡಿ ನಾವು ಜೇಕ ದುಡ್ಡೇನ ಮಾಡಿ ಅದನ್ನ ಕ್ರೆಡಿಟ್ ನೀವು ತಗೊಳ್ಳೋರು. ಈಗ ಏನದ್ರಲ್ಲ ಈಗ ಅವ್ರ ರಾಜಕೀಯ ಮಾಡೋ ಸಂಬಂಧ ಮಾಡಾತೀವಿ. ಕರೆಕ್ಟ್. ಒಂದ್ ಮಾತು ನಾನು ನಿಮ್ಗೆ ಕೇಳ್ತೀನಿ, ಇದ್ರಾಗ ನಾವು ರಾಜಕೀಯ ಏನ್ ಮಾಡಿದ್ವಿ ನೀವು ಅಂಗಾರ ಮುಟ್ಟಿದಾರ ನಮ್ಮ ಸ್ಕೋಪ್ದಾಗ ಬರಂಗಿಲ್ಲ. ಯಾಕಂದ್ರೆ ಇನ್ನು ದೇವಿನ ಅದು ನೋಡ್ಬೇಕು. ನಾವು ಅಂಗಾರ ಮುಟ್ಟಿದೆವು, ಅವರು ಅಂಗಾರ ಮುಟ್ಟಿದಾರು. ಏನ್ ದೇವಿ ಯಾರಿಗೆ ಬುದ್ಧಿ ಕೊಡ್ತಾವೋ, ಏನ್ ಚಲೋ ಮಾಡ್ತಾವೋ ದೇವಿಗೆ ಬಿಡ್ತೇವೆ. ಇದ್ರ ಬಗ್ಗೆ ಲೆಕ್ಕ ಬಗ್ಗೆ ನಾವು ಕೇಳೋದಿಲ್ಲ. ಫಸ್ಟ್ ನಾ ಹೇಳಿಲ್ಲ, ಅದ ಜಾತ್ರೆ ಎಲ್ಲಾರು ಕೂಡಿ ಮಾಡವ್ರ, ಎಲ್ಲಾರು ಜಾತ್ರೆ ನಾವು ಬರೋರ, ಎಲ್ಲಾ 3 ಜನ ಕೂಡಿ ಎಲ್ಲಾ ಕಮಿಟಿ ಕೂಡಿ ಜಾತ್ರೆ ಮಾಡವ್ರ. ಇನ್ ಮುಂದೆ ಲೆಕ್ಕದ ವಿಷಯ ಇಲ್ಲ. ಲೆಕ್ಕದ ವಿಷಯ ಅಂದ್ರೆ ಒಟ್ಟು ಪೂರ್ವ ವಿರಾಮ ಮಾಡಿರಿ. ಅಂಗಾರ ಮುಟ್ಟಿದ ಮ್ಯಾಗ ಮುಂದೆ ಏಕೆ ಅದನ್ನ ಬಿಟ್ಟು 8 ಲಕ್ಷ ರೂಪಾಯಿ ಅದೇನು ನಾವು ಹಂಗಿಲ್ಲ. ಟೋಟಲ್ ಎಷ್ಟು ಅಪರಾಧ ಬರಾಗೈತೆ ಅಂತ ಹೇಳಿ ಅಂದಾಜ್ ಯಾಕೆ ಹೇಳಕ್ ಬರಂಗಿಲ್ಲ ಅಂದ್ರೆ ನಮ್ ಕಡೆ ಪೂರ್ಣ ಲೆಕ್ಕ ಕೊಟ್ಟಿಲ್ಲ ಅವ್ರು. ಇನ್ನ ಅವ್ರು ಕ್ಲಿಯರ್ ಮಾಡಿಲ್ಲ ಅಂದಂಗ. ಈಗ ನಾವ್ ಕ್ಲಿಯರ್ ಮಾಡಿಲ್ಲ ಅಂತ ಅನ್ಬೇಡ್ರಿ. ನೀವೇನ್ ನೋಡ್ರಿ ಹೇಳ್ರಿ, ಕ್ಲಿಯರ್ ಮಾಡ್ರೋ ಏನಿಲ್ಲೋ ನೀವು ಏನ್ ಹೇಳ್ರಿ, ನಿಮಗೇನ್ ಅನಿಸ್ತೇಳಿ ವೈಯಕ್ತಿಕ. ನಾವ್ ಬೇಡ, ನಾವೀಗ ನಮ್ ಹೆಂಗ್ ಮಾಡೋದ್ರು ನಾವು ಊರಾಗಿನವ್ರು ಅಲ್ದಂಗ ನಮ್ ಟ್ರೀಟ್ಮೆಂಟ್ ಆಗಿತ್ತು ಅಂತ. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.